ನಮಸ್ತೆ. ಅಜ್ಜ ಭೌತಶಾಸ್ತ್ರ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ ಇಂದ ಜೆಇಗೋಸ್ಕರ ಪ್ರೊಜೆಕ್ಟೈಲ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಇದಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಆಫ್ ಫ್ಲೈಟ್, ರೇಂಜ್, ಮ್ಯಾಕ್ಸಿಮಮ್ ಹೈಟ್ ಇವುಗಳನ್ನ ಡಿರೈವ್ ಮಾಡೋಣ. ಸೊ ಮುಂದುವರ್ಸೋಣ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಏನ್ ತೋರಿಸ್ತಿದೆ ಅಂದ್ರೆ ಇನ್ಕ್ಲೈನ್ಡ್ ಪ್ಲೇನ್ ಇದೆ. ಇನ್ಕ್ಲಿನೇಷನ್ ಬಂದ್ಬಿಟ್ಟು ಆಂಗಲ್ ಬೀಟಾ. ಇಲ್ಲಿ ನಾನೊಂದು ಆಬ್ಜೆಕ್ಟ್ ನ ಎಸೀತಾ ಇದ್ದೀನಿ ವಿತ್ ಇನಿಷಿಯಲ್ ವೆಲಾಸಿಟಿ ಯು, ಮತ್ತೆ ಆಂಗಲ್ ಆಫ್ ಪ್ರೊಜೆಕ್ಷನ್ ಇಲ್ಲಿ ನಾನು ಆಲ್ಫಾ ಹಾಕೊಂತೀನಿ. ಒಂದು ನಿಮಿಷ. So I am projecting an object with initial velocity u at an angle alpha to the incline. ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇನ್ಕ್ಲೈನ್ ಅನ್ನ ಎಕ್ಸ್ ಆಕ್ಸಿಸ್ ಹಾಕೊಂತೀನಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ವೈ ಆಕ್ಸಿಸ್ ಹಾಕೊಂತೀನಿ. ಸೊ ಇವಾಗ ಪ್ರತಿಯೊಂದು ಕ್ವಾಂಟಿಟೀಸ್ ಏನಿದೆ ಅದನ್ನ ಎಕ್ಸ್ ಕಾಂಪೊನೆಂಟ್ ಮತ್ತೆ ವೈ ಕಾಂಪೊನೆಂಟ್ ಈ ರೀತಿ ಡಿವೈಡ್ ಮಾಡ್ಕೋಣ. ಸೊ ಇನಿಷಿಯಲ್ ವೆಲಾಸಿಟಿ ಯು ಆದ್ರೆ ಯು ಎಕ್ಸ್ ಏನಾಗುತ್ತೆ, ಯು ಕಾಸ್ ಆಲ್ಫಾ ಆಗುತ್ತೆ. ಇನ್ನು ವೈ ಕಾಂಪೊನೆಂಟ್ ತಗೊಂಡ್ರೆ ಯು ವೈ ಏನಾಗುತ್ತೆ, ಯು ಸೈನ್ ಆಲ್ಫಾ ಆಗುತ್ತೆ. ಈಗ ಅದೇ ರೀತಿ ಈ ಒಂದು ಕೇಸಲ್ಲಿ ಏನಪ್ಪಾ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್ಸ್, ಅದು ಯಾವಾಗ್ಲೂ ಕೆಳಗಿನ ಮುಖವಾಗಿರುತ್ತೆ. ಅದನ್ನ ನಾವು ಮತ್ತೆ ಡಿವೈಡ್ ಮಾಡ್ಕೊಂಡ್ರೆ ಅವಾಗ ಅಲಾಂಗ್ ದಿ ವೈ ಆಕ್ಸಿಸ್ ಜಿ ಕಾಸ್ ಬೀಟಾ ಆಗುತ್ತೆ. ಸೊ ಇಲ್ಲಿ ಎ ವೈ ಇಸ್ ಈಕ್ವಲ್ ಟು ಸೈನ್ ಕನ್ವೆನ್ಷನ್ ತಗೊಂಡ್ರೆ ಮೈನಸ್ ಜಿ ಕಾಸ್ ಬೀಟಾ. ಇನ್ನು ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ತಗೊಂಡ್ರೆ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು, ನೋಡಿ ನಾನು ಆಬ್ಜೆಕ್ಟ್ ಅನ್ನ ನನ್ನ ಬಲಗಡೆಗೆ ಎಸಿತಿದ್ದೀನಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿವೈಡ್ ಮಾಡಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಡಗಡೆ ಕೆಳಗಡೆಗಿರುತ್ತೆ. ಆದ್ರಿಂದ ಎಕ್ಸ್ ಏನಾಯ್ತು, ಮೈನಸ್ ಜಿ ಸೈನ್ ಬೀಟಾ ಆಯ್ತು. ಇವುಗಳನ್ನ ಇಟ್ಕೊಂಡು ಇವಾಗ ಟೈಮ್ ಆಫ್ ಫ್ಲೈಟ್ ಅದನ್ನ ಡಿರೈವ್ ಮಾಡೋಣ. ಸೊ ಟೈಮ್ ಆಫ್ ಫ್ಲೈಟ್ ಹೇಗೆ ಡಿರೈವ್ ಮಾಡೋದು, ವೆನ್ ಯು ಥ್ರೋ ದಿ ಆಬ್ಜೆಕ್ಟ್ ವೈ ಕಾಂಪೊನೆಂಟ್ 0 ಆಗುತ್ತೆ, ಮತ್ತೆ ವಾಪಸ್ ಬಂದು ಇನ್ಕ್ಲೈನ್ ಪ್ಲೇನ್ ಮೇಲೆ ಬಿದ್ದಾಗ ಮತ್ತೆ ವೈ ಕಾಂಪೊನೆಂಟ್ 0 ಆಗುತ್ತೆ. ಆದ್ರಿಂದ ಈಕ್ವೇಶನ್ ಆಫ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಫಾರ್ ವೈ ಆಕ್ಸಿಸ್ ಬರ್ಕೊಂತೀನಿ. y is equal to uy t plus half times ay t square. So when object comes back onto the surface, ಅವಾಗ y ಕಾಂಪೊನೆಂಟ್ ಮತ್ತೆ 0 ಆಗುತ್ತೆ. ಟಿ ಜಾಗದಲ್ಲಿ ಟೈಮ್ ಆಫ್ ಫ್ಲೈಟ್ ಹಾಕೋಬಹುದು. ಅವಾಗ ಇದೇನಾಯ್ತು, ಈಗ ಅಲ್ಲಿಗೆ 0 is equal to uy is u sin alpha, ಇದಕ್ಕೆ ಮುಂಚೆ ಬರ್ದಿದ್ದೀನಿ ಹಿಂದೆ, ಇಂಟು ಟೈಮ್ ಆಫ್ ಫ್ಲೈಟ್ ಎ ವೈ ಬಂದ್ಬಿಟ್ಟು ಮೈನಸ್ ಜಿ ಕಾಸ್ ಬೀಟಾ ಆಗುತ್ತೆ. ಅದರಿಂದ ಮೈನಸ್ ಹಾಫ್ ಟೈಮ್ಸ್ ಜಿ ಕಾಸ್ ಬೀಟಾ, ಟಿ ಜಾಗದಲ್ಲಿ ಟೈಮ್ ಆಫ್ ಫ್ಲೈಟ್ ಸ್ಕ್ವೇರ್. ಇನ್ನು ಇದನ್ನ ರಿಅರೇಂಜ್ ಮಾಡ್ಕೊಂಡ್ರೆ ಇಲ್ಲಿರುವಂತ ನೆಗೆಟಿವ್ ವೆನ್ ಇಟ್ ಕಮ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಆಗುತ್ತೆ. ಅಲ್ಲಿಗೆ ಹಾಫ್ ಜಿ ಕಾಸ್ ಬೀಟಾ ಟೈಮ್ ಆಫ್ ಫ್ಲೈಟ್ ಸ್ಕ್ವೇರ್. ಸೊ ಟಿ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸೈನ್ ಆಲ್ಫಾ ಟೈಮ್ ಆಫ್ ಫ್ಲೈಟ್. ಇಲ್ಲಿಗೆ ಸ್ಕ್ವೇರ್ ಮತ್ತೆ ಟೈಮ್ ಆಫ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರೆ ಕೊನೆಗೆ ನಮಗೆ ಬೇಕಾಗಿರೋ ಇಕ್ವೇಶನ್ ಸಿಕ್ತು. ಸೊ ಟೈಮ್ ಆಫ್ ಫ್ಲೈಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 2 ಲೆಫ್ಟ್ ಇಂದ ರೈಟ್ಗೆ, ಅಲ್ಲಿಗೆ 2u ಸೈನ್ ಆಲ್ಫಾ ಡಿವೈಡೆಡ್ ಬೈ ಜಿ ಕಾಸ್ ಬೀಟಾ, ಮತ್ತೆ ಲೆಫ್ಟ್ ಇಂದ ರೈಟಿಗೆ ತಗೊಂಡ್ರೆ ಜಿ ಕಾಸ್ ಬೀಟಾ. ಸೊ ವಿ ಗಾಟ್ ದ ಈಕ್ವೇಶನ್ ಫಾರ್ ಟೈಮ್ ಆಫ್ ಫ್ಲೈಟ್ ಫಾರ್ ಎನಿ ಪ್ರೊಜೆಕ್ಟೈಲ್ ವಿಚ್ ಈಸ್ ಪ್ರೊಜೆಕ್ಟೆಡ್ ಆನ್ ಅನ್ ಇನ್ಕ್ಲೈನ್. ಇನ್ಕ್ಲೈನ್ ಮೇಲೆ ಎಸಿದ್ರೆ ಮೇಲಕ್ಕೆ ಹೋಗಿ ವಾಪಸ್ ಅದೇ ಇನ್ಕ್ಲೈನ್ ಮೇಲೆ ಬರೋದಕ್ಕೆ ಟೈಮ್ ಆಫ್ ಫ್ಲೈಟ್ ಏನಾಯ್ತು, 2u ಸೈನ್ ಆಲ್ಫಾ ಡಿವೈಡ್ ಬೈ ಜಿ ಕಾಸ್ ಬೀಟಾ ಆಗುತ್ತೆ. ಮಾಮೂಲಿ ಇದಕ್ಕೆ
ಹಾರಿಜಾಂಟಲ್ ಪ್ರೊಜೆಕ್ಷನ್ ಏನು ಬರುತ್ತೆ ಅಂದ್ರೆ ಹಾರಿಜಾಂಟಲ್ ಪ್ಲೇನ್ ಮೇಲೆ ಪ್ರೊಜೆಕ್ಷನ್ ಏನು ಬರುತ್ತೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಅಲ್ಲಿ ಬರೀ ಜಿ ಇದೆ, ಇಲ್ಲಿ ಜಿ ಕಾಸ್ ಬೀಟಾ ಇದೆ. ಮುಂದುವರ್ಸೋಣ. ಇವಾಗ ಫಾರ್ ಪ್ರೊಜೆಕ್ಷನ್ ಆನ್ ಎನ್ ಇನ್ಕ್ಲೈನ್ ಮ್ಯಾಕ್ಸಿಮಮ್ ಹೈಟ್ ಏನು? So when object is at maximum height, y component of velocity becomes 0. ಇದನ್ನ ಹಿಂಟ್ ಆಗಿ ತಗೊಂಡು ನಾವು ಹೆಚ್ಚಿಗೆ ಈಕ್ವೇಶನ್ ಬರ್ಸೋಣ. ಸೊ ಲೆಟ್ us ಯೂಸ್ ದ ಈಕ್ವೇಶನ್ ಆಫ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ವೈ ಆಕ್ಸಿಸಿನ ಈಕ್ವೇಶನ್ ಬರ್ಕೊಂಡ್ರೆ vy ಸ್ಕ್ವೇರ್ is equal to uy ಸ್ಕ್ವೇರ್ ಪ್ಲಸ್ 2ay y ಅಂತ ಹಾಕೊಂತೀನಿ. at maximum height ಅಂದಾಗ y ಜಾಗದಲ್ಲಿ ಹೆಚ್ಚಾಕೊಂತೀನಿ. ಆವಾಗ at when y is equal to h, velocity is going to be equal to 0. The y component of velocity becomes 0. Therefore 0 is equal to uy ಸ್ಕ್ವೇರ್ ಅಂದ್ರೆ u sin alpha ಸ್ಕ್ವೇರ್ ಮಾಡಿದ್ರೆ u ಸ್ಕ್ವೇರ್ sin ಸ್ಕ್ವೇರ್ ಆಲ್ಫಾ ಮೈನಸ್ 2ay ಜಾಗದಲ್ಲಿ g cos ಬೀಟಾ ಇಂಟು y ಬದಲಿಗೆ h ರಿಅರೇಂಜ್ ಮಾಡಿಕೊಂಡ್ರೆ 2g cos ಬೀಟಾ ಇಂಟು h is going to be equal to u ಸ್ಕ್ವೇರ್ sin ಸ್ಕ್ವೇರ್ ಆಲ್ಫಾ. ನಮಗೆ ಬೇಕಾದ h. ಸೊ ಇಲ್ಲಿ 2g cos ಬೀಟಾನ ಲೆಫ್ಟ್ ಇಂದ ರೈಟ್ ಹಾಕೋಣ. h is equal to u ಸ್ಕ್ವೇರ್ sin ಸ್ಕ್ವೇರ್ ಆಲ್ಫಾ ಹೋಲ್ ಡಿವೈಡೆಡ್ ಬೈ 2g cos ಬೀಟಾ. ನಮಗೀಗ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ ಆನ್ ಅನ್ ಇನ್ಕ್ಲೈನ್ ಅದಕ್ಕೆ ಈಕ್ವೇಶನ್ ಸಿಕ್ತು. ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ 2g ಕಾಸ್ ಬೀಟಾ. ಹಾರಿಜಾಂಟಲ್ ಸರ್ಫೇಸ್ಗೆ ಯಾವ ಈಕ್ವೇಶನ್ ಬರುತ್ತೆ ಆಲ್ಮೋಸ್ಟ್ ದ ಸೇಮ್. ಅಲ್ಲಿ ಕೆಳಗಡೆ ಬರೀ 2g ಇದೆ, ಇಲ್ಲಿ 2g ಕಾಸ್ ಬೀಟಾ ಇದೆ. ಇನ್ನು ಬಾಕಿ ಉಳಿದಿದ್ದು ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಆನ್ ದ ಇನ್ಕ್ಲೈನ್. ಎಸ್ದಂತ ವಸ್ತು ವಾಪಸ್ ಇನ್ಕ್ಲೈನ್ ಮೇಲೆ ಬರೋದಕ್ಕೆ ತಗೊಂಡಂತ ಟೈಮ್ ಆಫ್ ಫ್ಲೈಟ್. and this is horizontal distance traveled in time equal to time of flight. ಅದರಿಂದ x axis in ಈಕ್ವೇಶನ್ ಹಾಕೋಣ. ನಮಗೇನು ಗೊತ್ತು, x is equal to uxt plus half ax t square. ಇನ್ನು ಎಲ್ಲ x ಕಾಂಪೊನೆಂಟ್ಸ್ ಹಾಕೊಂತ ಹೋದ್ರೆ ಈ x ಜಾಗದಲ್ಲಿ ಇವಾಗ r ಹಾಕೊಂತೀನಿ ಟು ಫೈಂಡ್ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್. ux ಜಾಗದಲ್ಲಿ ಕಾಸ್ ಆಲ್ಫಾ, ಟಿ ಜಾಗದಲ್ಲಿ ಟೈಮ್ ಆಫ್ ಫ್ಲೈಟ್ ಈಗ ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ಟೈಮ್ ಆಫ್ ಫ್ಲೈಟ್ ಬಂದ್ಬಿಟ್ಟು 2u ಸೈನ್ ಆಲ್ಫಾ ಡಿವೈಡೆಡ್ ಬೈ g ಕಾಸ್ ಬೀಟಾ. ax ಆಗ್ಲೇ ಬರ್ಕೊಂಡಿದ್ದೀವಿ, ದಟ್ ಈಸ್ ಮೈನಸ್ g ಸೈನ್ ಬೀಟಾ. ಆದ್ರಿಂದ ಇಲ್ಲಿ ಪ್ಲಸ್ ಬರೆಯೋ ಬದಲು ಮೈನಸ್ ಹಾಫ್ ಟೈಮ್ಸ್ g ಸೈನ್ ಬೀಟಾ ಮತ್ತೆ ಟಿ ಸ್ಕ್ವೇರ್. ಸೊ ಟಿ ಸ್ಕ್ವೇರ್ ಏನಾಯ್ತು, ಇದನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ 4u ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ g ಸ್ಕ್ವೇರ್ ಕಾಸ್ ಸ್ಕ್ವೇರ್ ಬೀಟಾ. ಇಲ್ಲಿ ಏನ್ ಮಾಡೋಣ, 2 1s 2 2s ಮತ್ತೆ g ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಮಾಡಬಹುದು. ಇನ್ನು ಬಾಕಿ ಉಳ್ಕೊಂಡಿದ್ದು ಮತ್ತೆ ಬರ್ಕೊಂತೀನಿ 2u ಇಂಟು u 2u ಸ್ಕ್ವೇರ್ ಕಾಸ್ ಆಲ್ಫಾ ಸೈನ್ ಆಲ್ಫಾ ಹಾಗೆ ಬರ್ಕೊಂತೀನಿ. ಕಾಸ್ ಆಲ್ಫಾ ಸೈನ್ ಆಲ್ಫಾ ಹೋಲ್ ಡಿವೈಡ್ ಬೈ g ಕಾಸ್ ಬೀಟಾ ಮೈನಸ್ 2u ಸ್ಕ್ವೇರ್. ಬಾಕಿ ಉಳಿದಿದ್ದು ಸೈನ್ ಸ್ಕ್ವೇರ್ ಆಲ್ಫಾ ಮತ್ತು ಸೈನ್ ಬೀಟಾ. ಆದ್ರಿಂದ
ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಬೀಟಾ ಹೋಲ್ ಡಿವೈಡ್ ಬೈ ಇಲ್ಲಿ ಬಾಕಿ ಉಳ್ಕೊಂಡಿದ್ದು ಜಿ ಕಾಸ್ ಸ್ಕ್ವೇರ್ ಬೀಟಾ. ರೇಂಜ್ ಬೇಕು ಅಂದ್ರೆ ಏನ್ ಮಾಡೋಣ, ಎಲ್ ಸಿ ಎಂ ತಗೋಣ. ಇಲ್ಲಿ ಜಿ ಕಾಸ್ ಬೀಟಾ ಇದೆ, ಜಿ ಕಾಸ್ ಸ್ಕ್ವೇರ್ ಬೀಟಾ ಇದೆ. ಎಲ್ ಸಿ ಎಂ ಏನಾಯ್ತು, ಜಿ ಕಾಸ್ ಸ್ಕ್ವೇರ್ ಬೀಟಾ ಆಗುತ್ತೆ. ಸೊ ಇಲ್ಲಿ ನ್ಯೂಮರೇಟರ್ ಏನಾಯ್ತು ಅಲ್ಲಿಗೆ 2u ಸ್ಕ್ವೇರ್. ಇಲ್ಲಿ ಕೇವಲ ಜಿ ಕಾಸ್ ಬೀಟಾ ಇದೆ, ಆದರೆ ಇಲ್ಲಿ ಜಿ ಕಾಸ್ ಸ್ಕ್ವೇರ್ ಬೀಟಾ ಇದೆ. ಅದರಿಂದ ಇಲ್ಲೊಂದು ಕಾಸ್ ಬೀಟಾ ಎಕ್ಸ್ಟ್ರಾ ಬಂತು. ನಾನು ಸ್ವಲ್ಪ ರಿಅರೇಂಜ್ ಮಾಡಿ ಬರ್ಕೊಂತೀನಿ. ಇದನ್ನ ಯಾವ ರೀತಿ ಬರ್ಕೊಂತೀನಿ ಅಂದ್ರೆ ಸೈನ್ ಆಲ್ಫಾ ಕಾಸ್ ಬೀಟಾ ಅಂತ ಬರ್ಕೊಂತೀನಿ. ಮೈನಸ್ ಇಲ್ಲಿ ಜಿ ಕಾಸ್ ಸ್ಕ್ವೇರ್ ಬೀಟಾ ಮತ್ತೆ ಇಲ್ಲೂ ಕೂಡ ಜಿ ಕಾಸ್ ಸ್ಕ್ವೇರ್ ಬೀಟಾ. ಸೊ ಸೇಮ್ ಇಸ್ ಗೋಯಿಂಗ್ ಟು ಬಿ ದೇರ್. ಅಲ್ಲಿಗೆ 2u ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಬೀಟಾ. ಇನ್ನು ನ್ಯೂಮರೇಟರ್ ಅಲ್ಲಿ ನೋಡಿದ್ರೆ ಇಲ್ಲಿ 2u ಸ್ಕ್ವೇರ್ ಸೈನ್ ಆಲ್ಫಾ 2u ಸ್ಕ್ವೇರ್ ಸೈನ್ ಆಲ್ಫಾ ಕಾಮನ್ ತಗೋಬಹುದು. 2u ಸ್ಕ್ವೇರ್ ಸೈನ್ ಆಲ್ಫಾ ಕಾಮನ್ ತಗೊಂಡ್ರೆ ಇನ್ನು ಬಾಕಿ ಉಳ್ಕೊಳ್ಳೋದು ಇಲ್ಲಿ ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಇಲ್ಲಿ ಬಾಕಿ ಉಳ್ಕೊಳ್ಳೋದು ಸೈನ್ ಆಲ್ಫಾ ಸೈನ್ ಬೀಟಾ. ಸೈನ್ ಆಲ್ಫಾ ಸೈನ್ ಬೀಟಾ ಹೋಲ್ ಡಿವೈಡ್ ಬೈ ಜಿ ಕಾಸ್ ಸ್ಕ್ವೇರ್ ಬೀಟಾ. ಇನ್ನು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನೆನ್ಪಿಟ್ಕೊಂಡ್ರೆ ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ, ಇದು ನಮಗೆ ಕೊನೆಗೆ ಕೊಡುವಂಥದ್ದು ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಅದರಿಂದ ದ ಫೈನಲ್ ಎಕ್ಸ್ಪ್ರೆಷನ್ ಈಸ್ ಆರ್ ಇಸ್ ಈಕ್ವಲ್ ಟು 2u ಸ್ಕ್ವೇರ್ ಸೈನ್ ಆಲ್ಫಾ ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಡಿವೈಡ್ ಬೈ ಬಾಕಿ ಉಳಿದಿದ್ದು ಜಿ ಕಾಸ್ ಸ್ಕ್ವೇರ್ ಬೀಟಾ. ಇದು ನಮಗೆ ರೇಂಜಿನ ಈಕ್ವೇಶನ್ ಕೊಡ್ತು. 2u ಸ್ಕ್ವೇರ್ ಸೈನ್ ಆಲ್ಫಾ ಇಂಟು ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಡಿವೈಡ್ ಬೈ ಜಿ ಕಾಸ್ ಸ್ಕ್ವೇರ್ ಬೀಟಾ. ಇದು ಮಾಮೂಲಿ ಹಾರಿಜಾಂಟಲ್ ಏನ್ ತಗೊಂತೀವಿ ಪ್ಲೇನು, ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಬಾಕಿ ಎರಡು ಆಲ್ಮೋಸ್ಟ್ ದಿ ಸೇಮ್ ಬರುತ್ತೆ. ಅಲ್ಲಿಗೆ ಇನ್ಕ್ಲೈನ್ ಮೇಲೆ ಪ್ರೊಜೆಕ್ಟೈಲ್ ಹಾಕಿದ್ರೆ ಅವಾಗ ಟೈಮ್ ಆಫ್ ಫ್ಲೈಟ್ ಈಕ್ವೇಶನ್, ಮ್ಯಾಕ್ಸಿಮಮ್ ಹೈಟ್ ಈಕ್ವೇಶನ್ ಮತ್ತು ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಈಕ್ವೇಶನ್ ಸಿಕ್ಕಿದೆ. ಇದೇ ರೀತಿ ನಾವು ಡೌನ್ ದ ಇನ್ಕ್ಲೈನ್ ಕೂಡ ಬರೀಬಹುದು. ಸೊ ಅದೇನ್ ಬರುತ್ತೆ ನೋಡೋಣ. ಇವಾಗ ಪ್ರೊಜೆಕ್ಟೈಲ್ ಡೌನ್ ದ ಇನ್ಕ್ಲೈನ್ ಏನಾಗುತ್ತೆ ನೋಡೋಣ. ಇದಕ್ಕೆ ಮುಂಚೆ ಕೆಳಗೆ ನಿಂತ್ಕೊಂಡು ಮೇಲಕ್ಕೆ ಎಸೀತಿದ್ವಿ, ಅಪ್ ದ ಇನ್ಕ್ಲೈನ್. ಇವಾಗ ಮೇಲ್ ನಿಂತ್ಕೊಂಡು ಕೆಳಗೆ ಎಸಿದ್ರೆ ಏನಾಗುತ್ತೆ? ಸೊ ಈ ಡಯಾಗ್ರಾಮ್ ಅದನ್ನ ಹೇಳ್ತಾ ಇದೆ. ಸೊ ಐ ಆಮ್ ಪ್ರೊಜೆಕ್ಟಿಂಗ್ ಅನ್ ಆಬ್ಜೆಕ್ಟ್ ಡೌನ್ ದ ಇನ್ಕ್ಲೈನ್. ಆಗ್ಲೇ ತಗೊಂಡ ಹಾಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ಸ್ಪ್ಲಿಟ್ ಮಾಡ್ಕೊಂತೀನಿ. ಐ ವಿಲ್ ರಿಸಾಲ್ವ್ ಇಟ್ ಇಂಟು ಎಕ್ಸ್ ಕಾಂಪೊನೆಂಟ್ ಅಂಡ್ ವೈ ಕಾಂಪೊನೆಂಟ್. ಸೊ ಎಸಿತಿರುವಂತ ಡೈರೆಕ್ಷನ್ ಆಕ್ಸಲರೇಷನ್ ಡೌನ್ ದ ಇನ್ಕ್ಲೈನ್ ಎರಡು ಸೇಮ್ ಇರೋದ್ರಿಂದ ಈ ಸಲ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಪ್ಲಸ್ ಜಿ ಸೈನ್ ಬೀಟಾ. ಇದ್ರ ಮುಂಚಿನ ಕೇಸಲ್ಲಿ ಮೈನಸ್ ಇತ್ತು, ಆದ್ರೆ ಇವಾಗ ಪ್ಲಸ್ ಆಯ್ತು. ಇನ್ನು ವೈ ಆಕ್ಸಿಸ್ ಲೆಕ್ಕ ತಗೊಂಡ್ರೆ ಆಗ್ಲೇ ತರನೇ ಸೇಮ್ ಟು ಸೇಮ್ ಮೈನಸ್ ಜಿ ಕಾಸ್ ಬೀಟಾ. ಸೊ ಇಲ್ಲಿ ವೈ ಈಕ್ವೇಶನ್ಸ್, ದ ವೆಲಾಸಿಟಿ ಕಾಂಪೊನೆಂಟ್ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಆಕ್ಸಲರೇಷನ್ ಕಾಂಪೊನೆಂಟ್ ಅಲಾಂಗ್ ವೈ ಆಕ್ಸಿಸ್ ಇದಕ್ಕೆ ಮುಂಚಿನ ಕೇಸ್ ಸೇಮ್ ಟು ಸೇಮ್ ಇರೋದ್ರಿಂದ ಟೈಮ್ ಆಫ್ ಫ್ಲೈಟ್ ಮತ್ತು ಮ್ಯಾಕ್ಸಿಮಮ್ ಹೈಟ್ ಚೇಂಜ್ ಆಗಲ್ಲ, ಅದೇ ಈಕ್ವೇಶನ್ಸ್ ಬರುತ್ತೆ. ಟೈಮ್ ಆಫ್ ಫ್ಲೈಟ್ 2u ಸೈನ್ ಆಲ್ಫಾ ಡಿವೈಡೆಡ್ ಬೈ ಜಿ ಕಾಸ್ ಬೀಟಾ, ಮ್ಯಾಕ್ಸಿಮಮ್ ಹೈಟ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ 2g ಕಾಸ್ ಬೀಟಾ. ಇವೆರಡೂ ಬದಲಾಗಲ್ಲ. ಇನ್ನು ಬದಲಾಗೋದು ಯಾವುದು ಅಂದ್ರೆ ಹಾರಿಜಾಂಟಲ್ ರೇಂಜಿನ ಈಕ್ವೇಶನ್ ಬದಲಾಗುತ್ತೆ, ಯಾಕಂದ್ರೆ ಆಕ್ಸಲರೇಷನ್ ಚೇಂಜ್ ಆಯ್ತು. ಸೊ ಅದೇನ್ ಬರುತ್ತೆ ನೋಡೋಣ. ಮುಂಚಿನ ಹಾಗೆ ಎಕ್ಸ್ ಆಕ್ಸಿಸ್ ಇನ್ ಈಕ್ವೇಶನ್ ಹಾಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಯು ಎಕ್ಸ್ ಟಿ ಪ್ಲಸ್ ಹಾಫ್ ಎ ಎಕ್ಸ್ ಟಿ ಸ್ಕ್ವೇರ್. ರೇಂಜ್ ಬೇಕಂದ್ರೆ ಎಕ್ಸ್ ಇರೋ ಜಾಗದಲ್ಲಿ ಆರ್ ಹಾಕೊಂತೀನಿ,
ಯು ಎಕ್ಸ್ ಜಾಗದಲ್ಲಿ ಯು ಕಾಸ್ ಆಲ್ಫಾ, ಟಿ ಜಾಗದಲ್ಲಿ ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್ ಈಕ್ವೇಶನ್ ಹಾಕೊಂಡ್ರೆ 2u ಸೈನ್ ಆಲ್ಫಾ ಡಿವೈಡೆಡ್ ಬೈ ಜಿ ಕಾಸ್ ಬೀಟಾ. ಎ ಎಕ್ಸ್ ಈ ಬಾರಿ ಪ್ಲಸ್ ಇರುತ್ತೆ, ಅದರಿಂದ ಈ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ ಹಾಫ್ ಟೈಮ್ಸ್ ಎ ಎಕ್ಸ್ ಬಂದ್ಬಿಟ್ಟು ಜಿ ಸೈನ್ ಬೀಟಾ, ಟೈಮ್ ಆಫ್ ಫ್ಲೈಟ್ ಸ್ಕ್ವೇರ್. ಸೊ 4u ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಹೋಲ್ ಡಿವೈಡ್ ಬೈ ಜಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಬೀಟಾ. ಇಲ್ಲಿ 2 1s 2 ಟೈಮ್ಸ್ ಕ್ಯಾನ್ಸಲ್ ಮಾಡ್ಕೋಬಹುದು, ಜಿ ಸ್ಕ್ವೇರ್ ಮತ್ತು ಜಿ ಕ್ಯಾನ್ಸಲ್ ಮಾಡ್ಕೋಬಹುದು. ಇನ್ನು ಬಾಕಿ ಉಳಿದಿರೋದನ್ನೆಲ್ಲ ಹಾಗೆ ಬರ್ಕೊಂಡ್ರೆ 2u ಇಂಟು ಯು, 2u ಸ್ಕ್ವೇರ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೋಲ್ ಡಿವೈಡ್ ಬೈ ಬಾಕಿ ಉಳಿದಿದೆ ಈ ಕಡೆ ಜಿ ಕಾಸ್ ಬೀಟಾ ಪ್ಲಸ್ 2u ಸ್ಕ್ವೇರ್ ಉಳ್ಕೊಂಡಿದ್ದು ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಬೀಟಾ, ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಬೀಟಾ ಹೋಲ್ ಡಿವೈಡ್ ಬೈ ಬಾಕಿ ಇಲ್ಲಿ ಉಳಿದಿರೋದು ಜಿ ಕಾಸ್ ಸ್ಕ್ವೇರ್ ಬೀಟಾ, ಜಿ ಕಾಸ್ ಸ್ಕ್ವೇರ್ ಬೀಟಾ. ಇದರ ಹಿಂದಿನ ಕೇಸಲ್ಲಿ ತಗೊಂಡಂಗೆ ಇದು ಎಲ್ ಸಿ ಎಂ ತಗೊಂತೀವಿ, ಅಲ್ಲಿಗೆ ಜಿ ಕಾಸ್ ಸ್ಕ್ವೇರ್ ಬೀಟಾ ಎಲ್ ಸಿ ಎಂ ಆಗುತ್ತೆ. ಇಲ್ಲಿ ಬಾಕಿ ಉಳಿದಿದ್ದು ಇವಾಗ 2u ಸ್ಕ್ವೇರ್, ಇಲ್ಲಿ ಜಿ ಕಾಸ್ ಬೀಟಾ ಜಿ ಕಾಸ್ ಸ್ಕ್ವೇರ್ ಬೀಟಾ, ಸೊ ಎಕ್ಸ್ಟ್ರಾ ಇರೋದು ಕಾಸ್ ಬೀಟಾ, ಅದರಿಂದ 2u ಸ್ಕ್ವೇರ್ ಇದನ್ನ ಇಂಟು ಸೈನ್ ಆಲ್ಫಾ ಕಾಸ್ ಬೀಟಾ ಪ್ಲಸ್ ಜಿ ಕಾಸ್ ಸ್ಕ್ವೇರ್ ಬೀಟಾ ಜಿ ಕಾಸ್ ಸ್ಕ್ವೇರ್ ಬೀಟಾ, ಇದು ಸೇಮ್ ಟು ಸೇಮ್, ಅದರಿಂದ ನ್ಯೂಮರೇಟರ್ ಚೇಂಜ್ ಆಗಲ್ಲ ಈ ಕೇಸಲ್ಲಿ. 2u ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಸೈನ್ ಬೀಟಾ. ಇದರ ಹಿಂದಿನ ಕೇಸಲ್ಲಿ ಲೆಕ್ಕ ಮಾಡ್ದಂಗೆ ಈಗಲೂ ಲೆಕ್ಕ ಮಾಡಿದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನ್ ಬರುತ್ತೆ ನೋಡೋಣ. ಅಪ್ ದ ಇಂಕ್ಲೈನ್ ಇಲ್ಲಿ ಮೈನಸ್ ಇತ್ತು, ಇವಾಗ ಡೌನ್ ದ ಇಂಕ್ಲೈನ್ ಇದು ಪ್ಲಸ್ ಇದೆ, ಆದ್ರಿಂದ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸಿಗೋ ಈಕ್ವೇಶನ್ ಫೈನಲ್ ಆಗಿ 2u ಸ್ಕ್ವೇರ್, ಇವೆರಡರಲ್ಲಿ ಸೈನ್ ಆಲ್ಫಾ ಕಾಮನ್, ಇನ್ನು ಬಾಕಿ ಉಳಿದಿದ್ದು ಕಾಸ್ ಆಲ್ಫಾ ಕಾಸ್ ಬೀಟಾ ಪ್ಲಸ್ ಸೈನ್ ಆಲ್ಫಾ ಸೈನ್ ಬೀಟಾ. ಸೊ ನ್ಯೂಮರಿಕ್ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಹಾಕೊಂಡ್ರೆ ಅದಕ್ಕೆ ನಿಮಗೆ ಸಿಗುವಂಥದ್ದು ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಹೋಲ್ ಡಿವೈಡ್ ಬೈ ಜಿ ಕಾಸ್ ಸ್ಕ್ವೇರ್ ಬೀಟಾ. ಇದೊಂದು ಬದಲಾಯಿತು ಅಪ್ ದ ಇಂಕ್ಲೈನ್ ಮತ್ತು ಡೌನ್ ದ ಇಂಕ್ಲೈನ್ಗೆ. ಅಪ್ ದ ಇಂಕ್ಲೈನ್ ಇಲ್ಲಿ ಪ್ಲಸ್ ಇತ್ತು, ಡೌನ್ ದ ಇಂಕ್ಲೈನ್ಗೆ ಇಲ್ಲಿ ಮೈನಸ್ ಇತ್ತು. ಇನ್ನ ಕೆಲವೊಮ್ಮೆ ಏನಾಗುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ ಕೊಡಬೇಕಾದ್ರೆ ಆಂಗಲ್ ಆಫ್ ಪ್ರೊಜೆಕ್ಷನ್ ಆಲ್ಫಾ ಅಂತ ಏನಿದೆ ಅದನ್ನ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಕೊಟ್ಬಿಡ್ತಾರೆ. ನಾವು ಡಿರೈವ್ ಮಾಡಿದ ಹಾಗೆ ಆಂಗಲ್ ಆಫ್ ಪ್ರೊಜೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಇನ್ಕ್ಲೈನ್ ತಗೊಂಡಿದ್ವಿ, ಅದ್ರ ಬದಲು ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಕೊಟ್ಬಿಟ್ರೆ ಏನ್ ಮಾಡೋದು? ಸೊ ಏನ್ ಮಾಡೋಣ, ವಿತ್ ರೆಸ್ಪೆಕ್ಟ್ ಟು ಇನ್ಕ್ಲೈನ್ ಅನ್ನ ನಾನು ಟೀಟಾ ಅಂತ ಬರ್ಕೊಂತೀನಿ. ಅವಾಗ ವಿತ್ ರೆಸ್ಪೆಕ್ಟ್ ಟು ಇನ್ಕ್ಲೈನ್ ಏನಾಯ್ತು, ಆಲ್ಫಾ ಮೈನಸ್ ಬೀಟಾ ಆಗುತ್ತೆ. ಆದ್ರಿಂದ ಆ ಈಕ್ವೇಶನ್ ಏನಾಗುತ್ತೆ, ಈಗ ಟೈಮ್ ಆಫ್ ಫ್ಲೈಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 2u, ಆಲ್ಫಾ ಬದಲು ಟೀಟಾ ಹಾಕಬೇಕು. ಸೊ ಸೈನ್ ಆಫ್ ಆಲ್ಫಾ ಮೈನಸ್ ಬೀಟಾ ಹೋಲ್ ಡಿವೈಡೆಡ್ ಬೈ ಜಿ ಕಾಸ್ ಬೀಟಾ. ಇನ್ನ ಮ್ಯಾಕ್ಸಿಮಮ್ ಹೈಟ್ ಏನಾಯ್ತು, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ ಬದಲಿಗೆ ಟೀಟಾ ಹಾಕಬೇಕು, ಆದ್ರಿಂದ ಆಲ್ಫಾ ಮೈನಸ್ ಬೀಟಾ ಹೋಲ್ ಡಿವೈಡೆಡ್ ಬೈ 2g ಕಾಸ್ ಬೀಟಾ. ಇನ್ನು ಕೊನೆಯದಾಗಿ ರೇಂಜ್. ಸೊ ರೇಂಜ್ ಏನಾಯ್ತು, 2u ಸ್ಕ್ವೇರ್ ಸೈನ್ ಆಲ್ಫಾ ಇದೆ, ಆಲ್ಫಾ ಬದಲಿಗೆ ಇಲ್ಲಿ ಟೀಟಾ ಹಾಕೊಂಡ್ರೆ ಆಲ್ಫಾ ಮೈನಸ್ ಬೀಟಾ ಇಂಟು ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇದೆ, ಅಂದ್ರೆ ಆಲ್ಫಾ ಜಾಗದಲ್ಲಿ ಟೀಟಾ ಹಾಕೊಂಡ್ರೆ ಪ್ಲಸ್ ಬೀಟಾ ಮೈನಸ್ ಬೀಟಾ ಕ್ಯಾನ್ಸಲ್ ಆಗುತ್ತೆ. ಅವಾಗ ನಮಗೆ ಸಿಗೋದು ಕಾಸ್ ಆಲ್ಫಾ ಹೋಲ್ ಡಿವೈಡೆಡ್ ಬೈ ಜಿ ಕಾಸ್ ಸ್ಕ್ವೇರ್ ಬೀಟಾ.
ಈ ರೀತಿ ಈಕ್ವೇಶನ್ಸು ಚೇಂಜ್ ಆಗುತ್ತೆ.